ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರಿಹರ ಪಂಚಮಸಾಲಿ ಪೀಠಕ್ಕೆ ನೇಮಕವಾಗ್ತಾರಾ ಹೊಸ ಸ್ವಾಮೀಜಿ? ನೂತನ ಪೀಠಾಧಿಪತಿ ಆಗ್ತಾರಾ ಸಂಗನ ಬಸವ ಸ್ವಾಮೀಜಿ? ವಚನಾನಂದ ಸ್ವಾಮೀಜಿ ಟ್ರಸ್ಟಿಗಳ ನಡುವೆ ಗಲಾಟೆ ಭುಗಿಲೆದ್ದು ಬಿಟ್ಟಿದೆ ಈಗ. ಈ ಹಿನ್ನೆಲೆ ಹರಿಹರ ಪೀಠಕ್ಕೆ ಪರ್ಯಾಯ ಸ್ವಾಮೀಜಿಗೆ ಹುಡುಕಾಟ ನಡೀತಾ ಇದೆ. ಇದರ ಬೆನ್ನಲ್ಲೇ ಪೀಠಾಧಿಪತಿ ಸ್ಥಾನಕ್ಕೆ ಸಂಗನ ಬಸವ ಸ್ವಾಮೀಜಿಯ ಹೆಸರು ಕೇಳಿ ಬರ್ತಾ ಇದೆ. ಪಂಚಮಸಾಲಿ ಪೀಠಕ್ಕೂ ಮನಗುಳಿ ಹಿರೇಮಠಕ್ಕೂ ಅವಿನಾಭಾವ ಸಂಬಂಧ ಇದೆ. ಈವರೆಗೆ ಆಹ್ವಾನ ಬಂದಿಲ್ಲ, ಬಂದ್ರೆ ವಿಚಾರ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಹರಿಹರ ಪಂಚಮಸಾಲಿ ಪೀಠಕ್ಕೆ ಹೊಸ ಸ್ವಾಮೀಜಿ ನೇಮಕವಾಗ್ತಾರಾ ಅನ್ನೋ ಪ್ರಶ್ನೆ. ಇದೆಲ್ಲದರ ಜೊತೆಗೆ ಈಗ ಸಂಗನ ಬಸವ ಸ್ವಾಮೀಜಿ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಯಾಕೆ ಅಂದ್ರೆ ವಚನಾನಂದ ಸ್ವಾಮೀಜಿ ಮತ್ತು ಟ್ರಸ್ಟಿಗಳ ನಡುವೆ ಸಿಕ್ಕಾಪಟ್ಟೆ ಭಿನ್ನಾಭಿಪ್ರಾಯ, ಗಲಾಟೆ ಭುಗಿಲೆದ್ದು ಬಿಟ್ಟಿದೆ. ಹಂಗಾಗಿನೇ ಈಗ ಸಂಗನ ಬಸವ ಸ್ವಾಮೀಜಿ ಹೆಸರು ಮುನ್ನೆಲೆಗೆ ಬಂದಿರೋದು ಪೀಠಾಧಿಪತಿ ಸ್ಥಾನಕ್ಕೆ. ಸೊ ಹಾಗಾಗಿ ಒಂದು ಡಿಸಿಷನ್ ತೆಗೆದುಕೊಳ್ಳುವಂತ ಸಾಧ್ಯತೆಯೂ ಕೂಡ ಇದೆ. ಬಟ್ ಇದಕ್ಕೆ ಈಗ ಮಠ ಬಿಟ್ಟು ಹೋಗೋದಕ್ಕೆ ವಚನಾನಂದ ಸ್ವಾಮೀಜಿಗಳು ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಮಠ ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇತ್ತ ಟ್ರಸ್ಟಿಗಳು ನೋಡಿದ್ರೆ ನೋಡೋವರೆಗೂ ನೋಡ್ತೀವಿ, ಅದಾದ ನಂತರ ನಾವೇ ಒಂದು ಕ್ರಮ ತೆಗೆದುಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಸಹಜವಾಗಿ ಒಂದು ಕುತೂಹಲ ಅಂತೂ ಇದ್ದೇ ಇದೆ, ಏನಾಗುತ್ತೆ ಅಂತ ಹೇಳಿ. ಇನ್ನು ಸಂಗನ ಬಸವ ಸ್ವಾಮೀಜಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರೋದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರೋದು. ಹರಿಹರ ಪೀಠದ ಟ್ರಸ್ಟಿ ಮತ್ತು ವಚನಾನಂದ ಸ್ವಾಮೀಜಿ ಮಧ್ಯದ ವಿವಾದ ಸದ್ಯ ತಾರಕಕ್ಕೆ ಏರಿ ಪೀಠದಿಂದ ಅವರನ್ನು ವಜಾ ಮಾಡುವ ಹಂತಕ್ಕೂ ಕೂಡ ತಲುಪಿತ್ತು. ಈಗ ಸದ್ಯಕ್ಕೆ ಪರ್ಯಾಯವಾಗಿ ಪೀಠಕ್ಕೆ ಮತ್ತೊಬ್ಬ ಪೀಠಾಧಿಕಾರಿಗಳನ್ನ ಅಂದರೆ ಸ್ವಾಮೀಜಿಗಳನ್ನ ನೇಮಕ ಮಾಡುವಂಥ ಹೆಸರುಗಳು ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲಿ ಮನಗುಳಿಯ ಅಭಿನವ ಸಂಗನ ಬಸವ ಶ್ರೀ ಸ್ವಾಮೀಜಿ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತನಾಡಿಸುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಸ್ವಾಮೀಜಿ, ಈಗ ಪ್ರಮುಖವಾಗಿ ಹರಿಹರ ಪೀಠಕ್ಕೆ ನಿಮ್ಮ ಹೆಸರು ಪ್ರಸ್ತಾಪನೆಯಲ್ಲಿದೆ ಅನ್ನುವಂಥ ಮಾತು. ಅಲ್ಲ, ಅಲ್ಲಿ ನಮ್ಮ ಹೆಸರು ಪ್ರಸ್ತಾಪ ಇದೆ ಅನ್ನೋದು ಮಾಧ್ಯಮದಲ್ಲೇ ನಾನು ನೋಡಿದಾಗ ಗೊತ್ತಾಗ್ತಾ ಇದೆ. ಅದು ಇವತ್ತು ಭಕ್ತರು, ಅಲ್ಲಿರುವಂಥ ಭಕ್ತರಾಗಿರ್ಬೋದು, ಬೇರೆ ಬೇರೆ ಕಡೆ ಇರುವಂಥ ಭಕ್ತರಾಗಿರ್ಬೋದು, ಅದು ಏನೋ ಮನಗುಳಿ ಶ್ರೀಗಳು ಬರಬೇಕು ಅನ್ನೋಂಥ ಅಪೇಕ್ಷೆ ಇರ್ಬೋದು. ಮಾಧ್ಯಮದಲ್ಲಿ, ಫೇಸ್ಬುಕ್ದಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ ನಮ್ಮ ಹೆಸರು ಬಂದಿದ್ದು ನಾವು ನೋಡಿದ್ದೇವೆ ಅಷ್ಟೇ. ನಿಮ್ಮನ್ನು ಈಗ ಮನಗುಳಿಯ ಈ ಒಂದು ಮಠಕ್ಕೆ ಇದು ಏನು ಪದವಿಯನ್ನು ಕೊಟ್ಟಿರುವಂಥದ್ದು, ನಿಮ್ಮ ಒಂದು ಸ್ಥಾನಮಾನವನ್ನು ಕೊಟ್ಟಿರುವಂಥ ಸ್ವಾಮೀಜಿ ಈಗ ಇಲ್ಲ. ಆದರೆ ಅವರು ನೀವೇ ಆಗಬೇಕು ಅನ್ನೋವಂಥ ಒಂದು ಆಶಯವನ್ನು ಹೊತ್ತಿದ್ರು ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ಇಲ್ಲ, ನಮ್ಮ ಹಿಂದಿನ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಮನಗುಳಿ ಹಿರೇಮಠದ ಪೀಠಾಧ್ಯಕ್ಷರವರು. ಕಾಶಿ ಪಂಡಿತರು ಮನಗುಳಿ ಹಿರೇಮಠದ ಅಧಿಪತಿಗಳಾಗಿ ಮುಂದೆ ಇದೇ ಸಮಾಜದಲ್ಲಿ ಹುಟ್ಟಿದ್ರಿಂದ ಕರ್ನಾಟಕದ ಎಲ್ಲ ಸಮಾಜದ ಜನ ಬಂದು, ಇಲ್ಲ ಬುದ್ಧಿ ನೀವು ಹರಿಹರದಲ್ಲಿ ನಾವು ಪೀಠವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ, ಆ ಪೀಠದ ಪ್ರಥಮ ಜಗದ್ಗುರು ಆಗಬೇಕು ಅನ್ನೋಂಥ ಅಪೇಕ್ಷೆ ಇದ್ದಾಗ ಮನಗುಳಿ ಮಠಕ್ಕೆ ನಮ್ಮನ್ನು ಮಾಡಿ ಅವರು ಮುಂದೆ ಹರಿಹರ ಪೀಠಕ್ಕೆ ಜಗದ್ಗುರುಗಳಾದರು. ಅವರು ಈಗ ಹರಿಹರ ಪೀಠದ ಒಂದು ಏನು ಸಭೆ ನಡೀತು, ಆ ಸಭೆಯಲ್ಲಿ ತಾವು ಭಾಗವಹಿಸಿದ್ರೆ ಏನೇನಾಯ್ತು ಅಲ್ಲಿ ಅಂತ? ಟ್ರಸ್ಟಿಯವರು ಮತ್ತು ಸ್ವಾಮೀಜಿಯವ್ರ ಕಡೆ ಇರುವಂಥವರು ಲೆಕ್ಕಪತ್ರನ ಕೇಳಿದ್ರಂತ. ಅದಕ್ಕೆ ನಾನು ನಮ್ಮ ಜಾತ್ರೆ ಪ್ರತಿ ವರ್ಷ ಶತಾಯುಷಿ ಸಂಗನ ಬಸವ ಮಹಾಸ್ವಾಮಿಗಳದ್ದು ಮತ್ತು ಗುರು ಮಹಾಂತ ಸ್ವಾಮಿಗಳದ್ದು ಜಾತ್ರೆ ಮಾಡ್ತೇವೆ. ಮಾಡುವ ಪೂರ್ವದಲ್ಲಿ ಅಲ್ಲಿ ಹೋಗಿ ಕಾಯಿ ಹೊಡ್ಕೊಂಡು, ಯಾಕಂದ್ರೆ ನಮ್ಮ ಗುರುಗಳ ಗದಿಗೆ ಅಲ್ಲೇ ಇದೆ, ನಾವು ಮನಗುಳಿಯಲ್ಲಿ ತೋರು ಗದಿಗೆ ಎತ್ತು ಮಾಡಿದ್ದೇವೆ. ಕಾಯಿ ಹೊಡ್ಕೊಂಡು ಹೋಗಿ ನಮಸ್ಕರಿಸಿ ಬರುವಂಥ ಒಂದು ಪರಂಪರೆಯನ್ನು ನಾವು ಉಳಿಸ್ಕೊಂಡಿದ್ದೇವೆ. ಮತ್ತು ಆ ಮಠಕ್ಕೆ ನಾನು ತಿಂಗಳಿಗೊಮ್ಮೆ ಆಗಿರ್ಬೋದು, 2 ತಿಂಗಳಿಗೊಮ್ಮೆ ಆಗಿರ್ಬೋದು, 10 ನಿಮಿಷಕ್ಕೊಮ್ಮೆ ಆಗಿರ್ಬೋದು ನಾನು ಹೋಗ್ತಿರ್ತೀನಿ. ನಾನು ಇನ್ನೂ 2 ದಿವಸ ಇರುವಾಗಲೇ, ಅಂದರೆ ಇವ್ರು ಲೆಕ್ಕಪತ್ರ ಕೊಡುವುದು ನನಗೆ ಅಷ್ಟು ಮಾಹಿತಿ ಇದ್ದಿದ್ದಿಲ್ಲ, ಅವ್ರು ಎಂದು ಕೊಡ್ತಾರೆ ಅನ್ನೋದು. ನಾನು 2-3 ದಿವಸದಿಂದ ಹೋಗಬೇಕು ಅನ್ನೋಂಥ ವಿಚಾರದಲ್ಲಿದ್ದಾಗ ಆದ್ರೆ ನನಗದು ಸಮಯ ಸಿಕ್ಕಿದಿಲ್ಲ. ಯಾಕಂದ್ರೆ ಈಗೆಲ್ಲ ಮದುವೆ ಸೀಸನ್, ಮನೆ ಗೃಹ ಪ್ರವೇಶ ರಾಜ್ ಹೋಗಿದೆಯಲ್ಲ, ಅದಕ್ಕೆ ಆ ಕಾರ್ಯಕ್ರಮಗಳನ್ನು ಹೋಗೋಕ್ಕಾಗಿದ್ದಿಲ್ಲ. ಅಂದು ನನಗೆ ಸಮಯ ಸಿಕ್ತು. ಹೋಗಿ ಅವತ್ತು ಕಾಯಿ ಹೊಡ್ಕೊಂಬರ್ಬೇಕು, ದರ್ಶನ ತೆಗೆದುಕೊಂಡು ಬರ್ಬೇಕಂತೇಳಿ ಹೋಗಿದ್ದೆ. ಆವಾಗ ಟ್ರಸ್ಟಿಯವರು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಹೋಗಿ ಲೆಕ್ಕಪತ್ರದಲ್ಲಿ ನಾನು ಭಾಗವಹಿಸಿದ್ದೆ. ಅವ್ರು ಲೆಕ್ಕಕ್ಕೆ ಇದ್ರು, ಅವ್ರು ಲೆಕ್ಕ ಕೊಟ್ಟರು ಅವರು ಅಷ್ಟೇ. ಈಗ ಮಹಾಂತ ಸ್ವಾಮಿಗಳು ಒಂದು ಇಚ್ಛೆ ಆಗಿತ್ತು, ತಾವೇ ಒಂದು ಪೀಠಕ್ಕೆ ಇದಾಗಬೇಕು, ಮುಂದೆ ಬರುವಂಥ ಪೀಠವನ್ನು ತಾವೇ ಸಂಭಾಳಿಸ್ತೀರಿ ಅನ್ನುವಂಥ ಮಾತಿತ್ತು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಈಗ ಅವರು ಅಶರೀರವಾಣಿಯಾಗಿ ತಾವು ಏನು ಆದೇಶ ಮಾಡ್ತಾರೆ ಅದನ್ನು ನಾನು ಪಾಲಿಸ್ತೀನಿ ಅಂತ ಕೂಡ ತಾವು ಹೇಳ್ತಾ ಇದ್ರಿ, ಏನು ಅಂತ? ಅಲ್ಲ, ಮಹಾಂತ ಶ್ರೀಗಳ ಇಚ್ಛೆ ಆಗಿತ್ತು ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ. ಅದು ಯಾರು ಮುಂದೆ ಹೇಳ್ಯಾರೋ ಅದನ್ನು ನೀವು ಅವರಿಗೆ ಕೇಳಬೇಕು. ನಾನು ಹೇಳಿದ್ದೇನೆ, ಯಾಕಂದ್ರೆ
ಮಹಾಂತ ಶ್ರೀಗಳು ಈ ಮನಗುಳಿ ಮಠಕ್ಕೆ ನಮ್ಮನ್ನು ಕರ್ಕೊಂಬರ್ಬೇಕಂದ್ರು ಹಿಂದಿನ ಲಿಂಗೈಕ್ಯ ಸಂಗನಬಸವ ಶಿವಾಚಾರ್ಯ ಅವ್ರ ಕನಸಿನಲ್ಲಿ ಬಂದು ಸ್ವಪ್ನದಲ್ಲಿ ಬಂದು ಇಂಥ ಊರಲ್ಲಿ ಈ ದಿಕ್ಕಿನಲ್ಲಿ ನಾನೇ ಹುಟ್ಟಿದ್ದೇನೆಪ್ಪ, ಆ ಮನಗುಳಿ ಮಠಕ್ಕೆ ನೀ ಅವ್ರನ್ನೇ ಕರ್ಕೊಂಡು ಬಂದು ಮಠದ ಅಧಿಪತಿ ಮಾಡ್ಬೇಕಂದಾಗ ನಮ್ಮ ಮನಗುಳಿ ಮಠಕ್ಕೆ ಅವ್ರು ಮಾಡಿದರು. ಇನ್ನೂ ನಮ್ಮ ಮಹಾಂತ ಸ್ವಾಮಿಗಳು ನಮಗೇನೂ ಆಶೀರ್ವಾದ ಮಾಡಿಲ್ಲ. ನಮ್ಮ ಜೊತೆ ಇಲ್ಲಿ ಮನಗುಳಿ ಹಿರೇಮಠಕ್ಕೆ ಸುಮಾರು ಹಳ್ಳಿಯ ಶಿಷ್ಯರಿದ್ದಾರೆ, ಭಕ್ತರಿದ್ದಾರೆ. ಎಲ್ಲರ ಜೊತೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡುವಂಥ ವಿಚಾರನ ನಾವು ಮಾಡ್ತಾಯಿದ್ದೇವೆ. ಇದಿಷ್ಟು ಅಭಿನವ ಸಂಗನಬಸವ ಸ್ವಾಮೀಜಿ ಮನಗುಳಿಯ ಸ್ವಾಮೀಜಿಯವರು ಹೇಳ್ತಾ ಇರುವಂಥದ್ದು. ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದಂತ ಕಾಯ್ದು ನೋಡಬೇಕು. ನಾನು ಕೂಡ ಅವತ್ತು ಸಭೆಯಲ್ಲಿದ್ದೆ, ಅಲ್ಲಿ ಏನೇನಾಯಿತು ಅನ್ನೋಂಥದ್ದು ಸ್ಪಷ್ಟವಾದಂಥ ಅರಿವು ಕೂಡ ನನಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.